ಚಾಂಪಿಯನ್ ಟ್ರೋಫಿ 2025 ಗೆ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಚಾಂಪಿಯನ್ ಟ್ರೋಫಿ ಗೆಲ್ಲುವಷ್ಟು ಕ್ಯಾಲಿಬರ್ ಮತ್ತು ಕೆಪಾಸಿಟಿ ನಮ್ಮ ಇಂಡಿಯಾ ಸ್ಕ್ವಾಡ್ ಗೆ ಇದೆಯಾ? ಸೊ ಈ ಸ್ಕ್ವಾಡ್ ನಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇದೆಯಾ ಅಥವಾ ಇಲ್ಲ? ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದೆ ಗುರು. ಅದು ಯಾವ ಪ್ರಾಬ್ಲಮ್ ಮತ್ತು ಕಂಪ್ಲೀಟ್ ಆಗಿ ಸ್ಕ್ವಾಡ್ ಬಗ್ಗೆ ರಿವ್ಯೂ ಮಾಡೋಣ. ಅದೇ ರೀತಿಯಾಗಿ ಚಾಂಪಿಯನ್ ಟ್ರೋಫಿ 2025 ಗೆ ನಮ್ಮ ಟೀಮ್ ಇಂಡಿಯಾ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಚಾಂಪಿಯನ್ ಟ್ರೋಫಿಗೆ ನಮ್ಮ ಇಂಡಿಯಾ ಸ್ಕ್ವಾಡ್ ನ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಗೆ ಗೊತ್ತೇ ಇರುತ್ತೆ ಆ ಒಂದು ಸ್ಕ್ವಾಡ್ ನಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಇದ್ದಾರೆ ಅಂತೇಳಿ. ಆದ್ರೆ ಈ ಸ್ಕ್ವಾಡ್ ನಲ್ಲಿ ನನಗೆ ಸರ್ಪ್ರೈಸ್ ಅನಿಸಿದ್ದೇನಪ್ಪ ಅಂದ್ರೆ ಅದು ಶುಭ್ಮನ್ ಗಿಲ್ ಅವರಿಗೆ ವಾಯ್ಸ್ ಕ್ಯಾಪ್ಟನ್ ಕೊಟ್ಟಿದ್ದು. ಹೌದು, ಶುಭ್ಮನ್ ಗಿಲ್ ಅವರು ಕ್ವಾಲಿಟಿ ಪ್ಲೇಯರ್ ಮತ್ತು ಫ್ಯೂಚರ್ ಕ್ಯಾಪ್ಟನ್, ಅದಕ್ಕೆ ಅಗ್ರಿ ಮಾಡ್ತೀನಿ. ಆದ್ರೆ ಈ ಚಾಂಪಿಯನ್ ಟ್ರೋಫಿ ಅಲ್ಲಿ ನನ್ನ ಪ್ರಕಾರ ವಾಯ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಕೊಡಬೇಕಾಗಿತ್ತು ಅಥವಾ ಬೇರೆ ಯಾವುದೇ ಒಂದು ಪ್ಲೇಯರ್ ಕೊಡಬೇಕಾಗಿತ್ತು. ಯಾಕೆ ಅಂದ್ರೆ ಇಲ್ಲಿ ಇಫ್ ಸಪೋಸ್ ಈಗ ಶುಭ್ಮನ್ ಗಿಲ್ ಅವರಿಗೆ ವಾಯ್ಸ್ ಕ್ಯಾಪ್ಟನ್ ಕೊಟ್ಟಿದ್ದಾರೆ ಅಂದ್ರೆ ಶೋರ್ಲಿ ಅವರು ರೋಹಿತ್ ಶರ್ಮಾ ಜೊತೆ ಪಕ್ಕ ಓಪನಿಂಗ್ ಮಾಡೇ ಮಾಡ್ತಾರೆ. ಆದ್ರೆ ನನ್ನ ಪ್ರಕಾರ ಚಾಂಪಿಯನ್ ಟ್ರೋಫಿಯಲ್ಲಿ ರೋಹಿತ್ ಶರ್ಮಾ ಇವರ ಪರ ಓಪನಿಂಗ್ ಮಾಡಬೇಕಾಗಿತ್ತು, ಅಲ್ಲಿ ಯಶಸ್ವಿ ಜೈಸ್ವಾಲ್. ಯಾಕೆಂದ್ರೆ ಯಶಸ್ವಿ ಜೈಸ್ವಾಲ್ ರೀಸೆಂಟ್ ಆಗಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಮತ್ತು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಪ್ಲಸ್ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡಿದ್ರೆ ಅಲ್ಲಿ ರೈಟ್ ಹ್ಯಾಂಡ್ ಲೆಫ್ಟ್ ಕಾಂಬಿನೇಷನ್ ಆಗ್ತಾ ಇತ್ತು. ಆದ್ರೆ ಈಗ ಆ ಶುಭ್ಮನ್ ಗಿಲ್ ಅವರಿಗೆ ವಾಯ್ಸ್ ಕ್ಯಾಪ್ಟನ್ ಕೊಟ್ಟಿದ್ದಾರೆ. ಶೋರ್ಲಿ ಶುಭ್ಮನ್ ಗಿಲ್ ಅವರು ಓಪನಿಂಗ್ ಮಾಡ್ತಾರೆ, ಅದ್ರ ಬಗ್ಗೆ ನೋ ಡೌಟ್. ಶುಭ್ಮನ್ ಗಿಲ್ ಅವರು ಕ್ವಾಲಿಟಿ ಪ್ಲೇಯರು. ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು ಆ ಒಂದು ಜೋಡಿ ಸೂಪರ್ ಜೋಡಿ. ಆದ್ರೆ ರೋಹಿತ್ ಶರ್ಮಾ ಪ್ಲಸ್ ಯಶಸ್ವಿ ಜೈಸ್ವಾಲ್ ಫೈರ್ ಜೋಡಿ, ಇದು ಮಾತ್ರ ಗ್ಯಾರಂಟಿ. ಸೊ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ? ಬರುವಂತಹ ಚಾಂಪಿಯನ್ ಟ್ರೋಫಿಯಲ್ಲಿ ರೋಹಿತ್ ಶರ್ಮಾ ಅವರ ಪರ ಯಾರು ಓಪನಿಂಗ್ ಮಾಡಬೇಕು, ಯಶಸ್ವಿ ಜೈಸ್ವಾಲ್ ಅಥವಾ ಶುಭ್ಮನ್ ಗಿಲ್ ಅವರ? ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಮೊಹಮ್ಮದ್ ಸಿರಾಜ್ ಗೆ ಯಾಕೆ ಡ್ರಾಪ್ ಮಾಡಿದ್ರು ಅಂದ್ರೆ ಅದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಏನಪ್ಪಾ ಅಂದ್ರೆ ಇಲ್ಲಿ ರೋಹಿತ್ ಶರ್ಮಾ ಅವರ ಕ್ಲಿಯರ್ ಕಟ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಮೊಹಮ್ಮದ್ ಸಿರಾಜ್ ನ್ಯೂ ಬಾಲ್ ಇಂದ ಮಾತ್ರ ಒಂದು ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆದ್ರೆ ಯಾವಾಗ ಬಾಲ್ ಓಲ್ಡ್ ಆಗುತ್ತೆ ಅವಾಗ ಸಿರಾಜ್ ಅವರ ಎಫೆಕ್ಟಿವ್ನೆಸ್ ಕಡಿಮೆಯಾಗಿದೆ. ನಮ್ಗೆ ಬರುವಂತಹ ಚಾಂಪಿಯನ್ ಟ್ರೋಫಿಯಲ್ಲಿ ನ್ಯೂ ಬಾಲ್ ಇಂದ ಮತ್ತು ಮಿಡ್ಲ್ ಆಫ್ ದಿ ಪೇಸ್ ನಲ್ಲಿ ಅದೇ ರೀತಿಯಾಗಿ ಡೆತ್ ಓವರ್ ನಲ್ಲಿ ವಿಕೆಟ್ ಟೇಕಿಂಗ್ ಎಬಿಲಿಟಿ ಬೇಕು. ಆ ಒಂದು ರೀಸನ್ ಮೇಲೆ ನಾವು ಸಿರಾಜ್ ಗೆ ಡ್ರಾಪ್ ಮಾಡಿದೀವಿ ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಮತ್ತು ಅವರ ಪ್ಲೇಸ್ ಗೆ ಹರ್ಷದೀಪ್ ಸಿಂಗ್ ಅವರನ್ನ ಪಿಕ್ ಮಾಡಿದ್ದಾರೆ. ಹರ್ಷದೀಪ್ ಸಿಂಗ್ ಅವರನ್ನ ಪಿಕ್ ಮಾಡಿದ್ದು ಒಂದು ಬೆಸ್ಟ್ ಚಾಯ್ಸ್. ಯಾಕೆಂದ್ರೆ ಲೆಫ್ಟ್ ಆರ್ಮ್ ಫಾಸ್ಟ್ ಆ ಒಂದು ಆಪ್ಷನ್ ಪ್ಲಸ್ ಆಗುತ್ತೆ ಮತ್ತು ರೀಸೆಂಟ್ ಆಗಿ ವಿಜಯ ಹಜಾರೆ ಟ್ರೋಫಿಯಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ಎಲ್ಲ ಓಕೆ, ಸ್ಕ್ವಾಡ್ ಓಕೆ, ಆದ್ರೆ ಬ್ಯಾಕಪ್ ಆಗಿ ಹರ್ಷಿತ್ ರಾಣಾ ಅವರಿಗೆ ಪಿಕ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಹರ್ಷಿತ್ ರಾಣಾ ಅವರ ಪ್ಲೇಸ್ ಗೆ ಅಲ್ಲಿ ಸಿರಾಜ್ ಅವರನ್ನ ಪಿಕ್ ಮಾಡಬೇಕಾಗಿತ್ತು. ಯಾಕೆಂದ್ರೆ ಸಿರಾಜ್ ಅವರು ರೀಸೆಂಟ್ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಓಡಿಐ ಕ್ರಿಕೆಟ್ ನಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅವರ ರೆಕಾರ್ಡ್ ನೋಡ್ತಿದ್ರಪ್ಪ ಅಂದ್ರೆ ಮೈಂಡ್ ಬ್ಲಾಕ್ ಆಗುತ್ತೆ. ಆದ್ರೆ ರೋಹಿತ್ ಶರ್ಮಾ ಅವರು ಈ ತರ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಏನೇ ಆಗ್ಲಿ ಬರುವಂತಹ ಚಾಂಪಿಯನ್ ಟ್ರೋಫಿಯಲ್ಲಿ ನಮ್ಗೆ ಪ್ಲಸ್ ಆದ್ರೆ ಸಾಕು ಗುರು. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ಈ ಸ್ಕ್ವಾಡ್ ನಲ್ಲಿ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್ ಅವರಿಗೆ ಪಿಕ್ ಮಾಡಿದ್ದಾರೆ. ನನ್ನ ಪ್ರಕಾರ ರಿಷಬ್ ಪಂತ್ ಅವರ ಪ್ಲೇಸ್ ಗೆ ಅಲ್ಲಿ ಸಂಜು ಸ್ಯಾಮ್ಸನ್ ಅವರಿಗೆ ಪಿಕ್ ಮಾಡಿದ್ರೆ ಚೆನ್ನಾಗಿತ್ತು. ಯಾಕೆಂದ್ರೆ ರಿಷಬ್ ಪಂತ್ ಅಂತ ಪರಿ ಹೇಳಿಕೊಳ್ಳೋ ಹಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಎಸ್ಪೆಷಲಿ ಓಡಿಐ ಕ್ರಿಕೆಟ್ ನಲ್ಲಿ. ಸೊ ಸಂಜು ಸ್ಯಾಮ್ಸನ್ ಒಂದು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆ ಒಂದು ರೀಸನ್ ಮೇಲೆ ಅವರ ಪ್ಲೇಸ್ ಗೆ ಸಂಜು ಸ್ಯಾಮ್ಸನ್ ನ ಪಿಕ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ ನನ್ನ ವ್ಯೂ ಮಾತ್ರನೇ. ಸೊ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ? ರಿಷಬ್ ಪಂತ ಅಥವಾ ಸಂಜು ಸ್ಯಾಮ್ಸನ್? ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಓವರ್ ಆಕೇಶ್ ಈ ಒಂದು ಸ್ಕ್ವಾಡ್ ನೋಡ್ತಾ ಇದ್ರೆ ಬರುವಂತಹ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗೋಕೆ ಅಷ್ಟೊಂದು ಕೆಪಾಸಿಟಿ ಇದೆಯಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಸೊ 50-50 ಗುರು. ಯಾಕೆ ಅಂದ್ರೆ ಸೊ ಈ ಚಾಂಪಿಯನ್ ಟ್ರೋಫಿನ ಗೆಲ್ಲುವಷ್ಟು ನಮ್ಮ ಇಂಡಿಯಾ ಸ್ಕ್ವಾಡ್ ಅಲ್ಲಿ ಆ ಒಂದು ಕ್ಯಾಲಿಬರ್ ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ಸೊ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಜಸ್ಪ್ರೀತ್ ಬೂಮ್ರಾ ಅವರ ಅನ್ಅವೈಲಬಿಲಿಟಿ. ಬೂಮ್ರಾಗೆ ಇಂಜುರಿ ಸಮಸ್ಯೆ ಕಾಡ್ತಾ ಇದೆ. ಅದು ಅವರು ಫಿಟ್ ಇದ್ದಾರೋ ಅಥವಾ ಇಲ್ಲಂತೇಳಿ ಬರುವಂತಹ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ಚಾಂಪಿಯನ್ ಟ್ರೋಫಿಗೆ ಇಂಡಿಯಾ ಪರ ಒಂದು ನ್ಯಾಷನಲ್ ಬಿಗ್ಗೆಸ್ಟ್ ಟ್ರೆಜರ್ ಅದು ಬೂಮ್ರಾ ಅವರು. ಇಫ್ ಸಪೋಸ್ ಅವರು ಫಿಟ್ ಇಲ್ಲಪ್ಪ ಅಂದ್ರೆ ಶೋರ್ಲಿ ಟೀಮ್ ಇಂಡಿಯಾಗೆ ಒಂದು ಬಿಗ್ಗೆಸ್ಟ್ ಥ್ರೆಟ್ ಆಗುತ್ತೆ. ಅದೇ ರೀತಿಯಾಗಿ ಮೊಹಮ್ಮದ್ ಶಮಿ ಅವರ ಬಗ್ಗೆ ಹೇಳಬೇಕು. ಸೊ ಮೊಹಮ್ಮದ್ ಶಮಿ ಅವರು ಆಫ್ಟರ್ ಲಾಂಗ್ ಟೈಮ್ ಬ್ಯಾಕ್ ಆಗಿದ್ದಾರೆ. ಅವರ ಇಂಜುರಿ ಸಮಸ್ಯೆ ಯಾವ ರೀತಿ ಇದೆ, ಆಫ್ಟರ್ ಇಂಜುರಿಯಿಂದ ಬರ್ತಾ ಇದ್ದಾರೆ. ಸೊ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದು ಸಹ ಮ್ಯಾಟರ್ ಆಗುತ್ತೆ. ಅದು ಬರುವಂತಹ ಇಂಗ್ಲೆಂಡ್ ಸೀರೀಸ್ ನಲ್ಲಿ ಗೊತ್ತಾಗುತ್ತೆ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ
ಮಾಡ್ತಾರೆ ಅಂತ ಹೇಳಿ. ಸೊ ಇವರಿಬ್ರು ಶಮಿ ಮತ್ತು ಬೂಮ್ರಾ ಒಂದು ಬಿಗ್ಗೆಸ್ಟ್ ವೆಪನ್ ನಮ್ಮ ಟೀಮ್ ಇಂಡಿಯಾಕ್ಕೆ. ಇಫ್ ಸಪೋಸ್ ಅವರಿಬ್ರು ಸರಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲಪ್ಪ ಅಂದ್ರೆ ಶೋರ್ಲಿ ಆ ಒಂದು ಚಾಂಪಿಯನ್ ಟ್ರೋಫಿ ಮಿಸ್ ಆಗೋದು ಗ್ಯಾರಂಟಿ. ಸೊ ಅದೇ ರೀತಿಯಾಗಿ ನಮ್ಮ ಬ್ಯಾಟ್ಸ್ಮನ್ ಬಗ್ಗೆ ಹೇಳಬೇಕಾದ್ರೆ ಸೊ ಕ್ಯಾಪ್ಟನ್ ರೋಹಿತ್ ಶರ್ಮಾ ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಮತ್ತು ವಿರಾಟ್ ಕೊಹ್ಲಿ ಸಹ ಸರಿಯಾದ ಫಾರ್ಮ್ ಇಲ್ಲ. ಅವರಿಬ್ಬರು ಓಡಿಐ ಕ್ರಿಕೆಟ್ಗೆ ಬಾದ್ಶಾನೆ, ಆದ್ರೆ ರೀಸೆಂಟ್ ಫಾರ್ಮ್ ಮ್ಯಾಟರ್ ಆಗುತ್ತೆ ಮತ್ತು ಶುಭ್ಮನ್ ಗಿಲ್ ಸಹ ಅವರ ರೀಸೆಂಟ್ ಫಾರ್ಮ್ ಸರಿಯಾಗಿಲ್ಲ. ಈ ಟಾಪ್ 3 ಚಾಂಪಿಯನ್ ಟ್ರೋಫಿಯಲ್ಲಿ ಫೈರ್ ಆಗ್ಲೇಬೇಕು. ನೆಕ್ಸ್ಟ್ ಚಾಂಪಿಯನ್ ಟ್ರೋಫಿಯಲ್ಲಿ ನಮ್ಮ ಇಂಡಿಯಾ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಇಂಡಿಯಾ ಪರ ಓಪನಿಂಗ್ ಮಾಡ್ತಾರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಇವರ ಪರ ಓಪನಿಂಗ್ ಮಾಡ್ತಾರೆ ಶುಭ್ಮನ್ ಗಿಲ್. ನೆಕ್ಸ್ಟ್ ನಂಬರ್ 3 ಅಲ್ಲಿ ವಿರಾಟ್ ಕೊಹ್ಲಿ, ನಂಬರ್ 4 ಅಲ್ಲಿ ರೀಸೆಂಟ್ ಆಗಿ ಸೆನ್ಸೇಷನ್ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಶ್ರೇಯಸ್ ಅಯ್ಯರ್. ನೆಕ್ಸ್ಟ್ ನಂಬರ್ 5 ಅಲ್ಲಿ KL ರಾಹುಲ್, ನಂಬರ್ 6 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 7 ಅಲ್ಲಿ ರವೀಂದ್ರ ಜಡೇಜಾ, ನಂಬರ್ 8 ಅಲ್ಲಿ ಅಕ್ಷರ್ ಪಾಟೀಲ್, ನಂಬರ್ 9 ಕುಲ್ದೀಪ್ ಯಾದವ್, ನಂಬರ್ 10 ಮೊಹಮ್ಮದ್ ಶಮಿ, ನಂಬರ್ 11 ಜಸ್ಪ್ರೀತ್ ಬುಮ್ರಾ. ಈ ಒಂದು ಪ್ಲೇಯಿಂಗ್ 11 ಓನ್ಲಿ ಸ್ಪಿನ್ ಟ್ರ್ಯಾಕ್ ಇದ್ರೆ ಮಾತ್ರ ಈ ಒಂದು ಪ್ಲೇಯಿಂಗ್ 11 ಇರುತ್ತೆ. ಯಾಕೆಂದ್ರೆ ಆ ಒಂದು ಕಂಡೀಷನ್ ಅಲ್ಲಿ ಜಾಸ್ತಿ ಸ್ಪಿನ್ ಟ್ರ್ಯಾಕ್ ಇರುತ್ತವೆ. ಆ ಒಂದು ರೀಸನ್ ಮೇಲೆ ನಾನು ಮೂವರ್ನ ಸ್ಪಿನ್ನರ್ ತಗೊಂಡಿದ್ದೀನಿ. ಇಫ್ ಸಪೋಸ್ ಪೇಸರ್ಗೆ ಸಪೋರ್ಟ್ ಇತ್ತಪ್ಪ ಅಂದ್ರೆ ಅಲ್ಲಿ ಕುಲ್ದೀಪ್ ಯಾದವ್ ಅಥವಾ ರವೀಂದ್ರ ಜಡೇಜಾ ಅಥವಾ ಅಲ್ಲಿ ಅಕ್ಷರ್ ಪಟೇಲ್ ಇವರು ಮೂವರಲ್ಲಿ ಒಬ್ರು ಔಟ್ ಆಗ್ತಾರೆ. ಅವರ ಪ್ಲೇಸ್ ಗೆ ಹರ್ಷದೀಪ್ ಸಿಂಗ್ ಅವರು ಎಂಟ್ರಿ ಆಗ್ತಾರೆ. ಇನ್ನೊಂದು ಅಪೋಸಿಷನ್ ಟೀಮ್ ಅಲ್ಲಿ ಜಾಸ್ತಿ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಇದ್ರೆ ಅಲ್ಲಿ ಆಫ್ ಸ್ಪಿನ್ನರ್ ವಾಷಿಂಗ್ಟನ್ ಸುಂದರ್ ಪ್ಲೇಯಿಂಗ್ 11 ಅಲ್ಲಿ ಎಂಟ್ರಿ ಕೊಡ್ತಾರೆ. ಸೊ ನನ್ನ ಪ್ರಕಾರ ಈ ಒಂದು ಕಂಡೀಷನ್ ಮೇಲೆ ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿಗೆ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 ಸೆಟ್ ಮಾಡ್ತಾರೆ. ಸೊ ಕ್ರಿಕೆಟ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಬರುವಂತಹ ಚಾಂಪಿಯನ್ ಟ್ರೋಫಿಯಲ್ಲಿ ನಮ್ಮ ಇಂಡಿಯಾ ಪರ ಒಂದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ? ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಯಾರು ಬರಬೇಕು, ಯಾರು ಔಟ್ ಆಗಬೇಕು, ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ಗೆ ತಪ್ಪದೆ ಶೇರ್ ಮಾಡಿ.